ಹೋಗೋಣ ಬಾಯ್ಸ್. ಉಯ್ ಶಿಟ್, ಟೋಟಲ್ ನೆನ್ನೆ ಹತ್ತು ಇವತ್ತು 20,000 ಡಮಾರ್. ನಾನೇ ಮಸ್ತ್ ಕಾಣ್ತಿದೆ ಗುರು. ಏನು ಇಷ್ಟೊಂದು ಹೆವಿ ಲೈಟ್ ಇದು ನನಗೆ ಮೆಮೊರಿಗೋಸ್ಕರ ಬೇಕು. ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂತಿರೋದು. ಓಹೋ ಹೆಂಗುರು ಹಿಂಗ್ ಕಾಣ್ತಾ ಇದೆ ನನ್ನ ಗಾಡಿ. ಒಂದೊಳ್ಳೆ ಲೈನು, ಒಂದೊಳ್ಳೆ ಸಾಂಗ್ ಹೇಳ್ತೀನಿ ನಾನು ಇವಾಗ, ಕೇಳಿಸ್ಕೋಬೇಕು ನೀವು ಅಷ್ಟೇ. ಮಾಡೋಣ ನಮ್ಮದ ಸರ್ಕಾರ ಅಲ್ಲಿ ಪೊಲೀಸ್ ಬೇಡವೇ ಬೇಡ. ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನನ್ನ ಗಾಡಿಗೆ ಕ್ರಾಶ್ ಕಾರ್ಡ್ಸ್, ಫಾಗ್ ಲ್ಯಾಂಪ್ಸ್ ಅವೆಲ್ಲ ಏನೇನೋ ಹಾಕ್ಸಕ್ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ನನಗೆ ನಾನು ಏನೇನು ಹಾಕ್ತೀನಿ, ಬಟ್ ಇವತ್ತು ಹಾಕ್ಸಕ್ ಹೋಗ್ಬೇಕು. ಏನ್ ಗೊತ್ತಾ, ನಾನು ಯಾವಾಗೂ ಹೇಳ್ತೀನಿ, ಗಾಡಿಗಳು ಹೊಸ ಗಾಡಿಗಳು ತಗೊಂಡಾಗ ಅದಕ್ಕೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಕ್ರಾಶ್ ಗಾರ್ಡ್ಸ್ ಆಗ್ಲಿ ಅವು ಇವು ಅದೇನೇನ್ ಇದಾವೆ ಅವನ್ನೆಲ್ಲ ಹಾಕ್ಸ್ಕೋಬೇಕು. ಸೊ ನಾನು ಇವಾಗ ಆ ಸ್ಲೈಡರ್ಸ್, ಕ್ರಾಶ್ ಗಾರ್ಡ್ಸ್, ಫಾಗ್ ಲ್ಯಾಂಪ್ಸ್ ಇವೆಲ್ಲ ಏನೇನಿದೆ ಅದನ್ನೆಲ್ಲ ಹಾಕ್ಸೋಣ ಅಂತ ಇದ್ದೀನಿ ನಮ್ಮ ಡ್ಯೂಕ್ 250 Gen 3ಗೆ, ಹೊಸ ಗಾಡಿಗೆ. ನಿನ್ನೆ ಏನೋ PPF ಮಾಡಿಸ್ಕೊಂಡ್ ಬಂದೆ, ಇವತ್ತು ಅದಕ್ಕೆ ಹೋಗ್ತಾ ಇದ್ದೀನಿ. ಅದೇ ಹೇಳಿದ್ದು, ಗಾಡಿ ಮಾತ್ರ ಯಾವತ್ತೂ ಹುಷಾರಾಗಿ ಇಟ್ಕೋಬೇಕು. ಸೊ ಅದಕ್ಕೋಸ್ಕರ ಗಾಡಿ ಬಿದ್ರೆ ಏನು ಆಗ್ಬಾರ್ದು. ನಾನು ಗಾಡಿ ತೋರಿಸ್ತೀನಿ ಇವಾಗ. ಅಕಸ್ಮಾತ್ ಗಾಡಿ ಬಿತ್ತು ಅಂದ್ರೆ ಏನಾಗುತ್ತೆ ಹೇಳಿ, ಇದು ಬಿಡಿ, ಇದು ಕಬ್ಬಣ ಇದೆ, ಈ ಪ್ಯಾನಲ್ ಒಡೆದೋಗುತ್ತೆ, ಇವೆಲ್ಲ ಸ್ಕ್ರಾಚಸ್ ಆಗುತ್ತೆ, ಈ ಕಡೆನೂ ಒಡೆದಾಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಇಂಜಿನ್ ನೋಡಿ, ಇಂಜಿನ್ ಒಂದು ಗಾಡಿ ಹಾಕ್ಬೇಕು. ಹಿಂಗೆ ಇಂಜಿನ್ ನೋಡಿ ಫುಲ್ ಓಪನ್ ಆಗಿದೆ. ಒಂದು ದೊಡ್ಡ ಹಂಪ್ಸ್ ಇತ್ತಂದ್ರೆ ಆರಾಮಾಗಿ ಟಚ್ ಆಗ್ಬಿಡುತ್ತೆ. ಇದು ಸೈಲೆನ್ಸರಿ ಟಚ್ ಆಗುತ್ತೆ. ಸೊ ಇವೆಲ್ಲ ರಿಸ್ಕ್ ಇದೆ. ಅಂಡ್ ಇವೆಲ್ಲ ಇವೇನಂತಾರೆ ಅದೆಲ್ಲ ಓಪನ್ ಆಗ್ಬಿಟ್ರೆ ಕಷ್ಟ. ಸೊ ಅದಕ್ಕೋಸ್ಕರ ಇದೆಲ್ಲ ಇಂಪಾರ್ಟೆಂಟ್ ಇದೆ. ಇವತ್ತು ಹೋಗೋಣ, ಏನೇನು ಹಾಕ್ತೀನಿ ಅಂತ ನಂಗಂದ್ರೆ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಓಪನ್ ಮಾಡಿಸಿ ನೋಡಿ, ಅಂಡ್ ಕಾಸ್ಟ್ ಎಷ್ಟಾಗುತ್ತೆ ನೋಡ್ಬಿಟ್ಟು ಎಲ್ಲ ನೋಡಿ ಮಾಡ್ಸೋಣ. ಓಕೆನಾ, ಲೆಟ್ಸ್ ಗೋ ಗೈಸ್. ಮೋಟೋ ವ್ಲಾಗಿಂಗ್ ಅಲ್ಲಿ ಸಿಗ್ತೀವಿ. ಓಕೆ ಬಾಯ್ಸ್, ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡುವ. ಇಂಥ ಒಂದು ಬೀಸ್ಟ್ ಇಟ್ಟಾಗ ಕೋಲ್ಡ್ ಸ್ಟಾರ್ಟ್ ಬೇಕೇ ಬೇಕು. ಏನಂತೀರ ನೋಡಿ, ಗುಯ್ ಅಂತಿದೆ. ಇವಾಗ ನಿಲ್ತು, ಇವಾಗ ಶೆಲ್ಫ್ ಹೊಡಿಬೇಕು. ಡನ್. ಈ ಬೇರೆಯವ್ರು ಅಂತಾರೆ, ಗುರು ಶೆಲ್ಫ್ ಹೊಡಿಬಾರ್ದು ಗುರು ಸ್ಟಾರ್ಟ್ ಮಾಡ್ಬೇಕಾರೆ ಅಂತಾರೆ. ಫಸ್ಟ್ ಆಫ್ ಆಲ್ ಇದ್ರಲ್ಲಿ ಕಿಕ್ಕೇ ಬರಲ್ಲ ಗುರು, ಶೆಲ್ಫೇ ಹೊಡಿಬೇಕು. ಸೊ ಕೋಲ್ಡ್ ಸ್ಟಾರ್ಟ್ ಆಗಲಿ. ದೆನ್ ಬನಶಂಕರಿ ಥ್ರಾಟಲ್ ರೈಡರ್ ಅಂತ ಒಂದು ಶಾಪ್ ಇದೆ. ಸೊ ಅಲ್ಲಿ ಹೋಗೋದು ನಾನು ಇವಾಗ ಮಾತಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಅಕ್ಸೆಸರೀಸು ಏನೇನು ಬರುತ್ತೆ ಇದಕ್ಕೆ ಅದನ್ನೆಲ್ಲ ಹಾಕ್ಸ್ಕೋಬೇಕು. ನೆನ್ನೆ ವ್ಲಾಗಲ್ಲೂ ಹೇಳಿದ್ದೆ, ಈ ಮೀಟ್ರ್ ನಂಗೆ ಸಖತ್ ಇಷ್ಟ ಗುರು ಅಂತ. ನೋಡಿ ಹೆಂಗೆ ಕಾಣ್ತಿದೆ. ಇದು ಕಲರ್ಫುಲ್ ಇರಲಿಲ್ಲ ಅಂದಿದ್ರೆ ತುಂಬ ಅಜೀಬ ಕಾಣೋದು. ಬಾಯ್ಸ್, ನಿಮಗೇನೋ ತೋರಿಸ್ಬೇಕಿತ್ತು ನಾನು ಫಸ್ಟ್ ಟೈಮ್. ಇದು ನನಗೆ ಮೆಮೊರಿಗೋಸ್ಕರ ಬೇಕು. ಸೊ ಅದಕ್ಕೆ ವಿಡಿಯೋ ಮಾಡ್ಕೊತಿರೋದು. ಇವತ್ತು ಡೇಟ್ ಬಂದುಬಿಟ್ಟು February 7. ಓಕೆನಾ. ಇವತ್ತು 10,000 ಜನ ನನ್ನ ಸ್ಟೋರಿ ನೋಡಿದ್ದಾರೆ ಗೈಸ್. 10,000 ಜನ. ಇದೇ ಫಸ್ಟ್ ಟೈಮ್. ನನಗೆ ಸೀರಿಯಸ್ಲಿ ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಇನ್ನೊಂದು 10 ಜನ ಬೇಕು. ಇದು 10,000 ಆಗೋಗುತ್ತೆ. ಇದು 10,100ಕ್ಕೆ ಇನ್ನೊಂದು 20 ಜನ ಬೇಕು. ಇದೆಲ್ಲ 9,200 ಬಿಡಿ. ಇದಿಷ್ಟು ಇವೆರಡು ನೋಡಿ ಫಸ್ಟ್ ಟೈಮ್. ಈ ಪಾರ್ಟಿ ಕಾಣ್ತಿರ್ತಾನೆ, ಈ ಪಾರ್ಟಿ ಸ್ಟೋರಿ ನೋಡಿರೋದು ಇದೇ ಫಸ್ಟ್ ಟೈಮ್. ಖುಷಿ ಆಗುತ್ತೆ. 10K ಹೊಡಿಲಿ ಅಂತ ಕಾಯ್ತಿದ್ದೆ ನಾನು. ಫೈನಲಿ ಇವತ್ತು 10K ಹೊಡೆದೇ ಬಿಡ್ತು. ಪ್ರತಿಯೊಬ್ಬ ಇನ್ಫ್ಲುಯೆನ್ಸರ್ಗೂ ಒಂಥರ ಆಸೆ ಕಾಯಿಸೋದು, ಅವರಿಗೆ 10K ನೋಡಬೇಕು ಸ್ಟೋರಿನ ಅಂತ. ಅಂದರೆ 60,000 ಯೂಸಲಿ ನೋಡ್ತಾ ಇದ್ರೆ ಅವ್ರಿಗೆ 10,000 ಆಗ್ಬೇಕಂತ ಆಸೆ ಇರುತ್ತೆ. 10,000 ಆಯ್ತು ಅಂದರೆ 15,000 ಆಗ್ಬೇಕು ಅನ್ಸುತ್ತೆ. 15 ಆದ್ಮೇಲೆ 20 ಬೇಕು ಅನ್ಸುತ್ತೆ. ಸೊ ಹಿಂಗೆ ಒಂದು ದೊಡ್ಡ ನಂಬರ್ಗೆ ಟಾರ್ಗೆಟ್ ಇಟ್ಕೊಂತ ಕೂತ್ಕೊಂಡಿರ್ತೀವಿ, ಹೋಗ್ತಾ ಇರ್ತೀವಿ, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ. ಸೊ ನೋಡಿ ಫೈನಲಿ 10,000 ಜನ ನನ್ನ ಸ್ಟೋರಿ ನೋಡಿದ್ದಾರೆ ಅಂದರೆ ಸೂಪರ್. ಆ್ಯಂಡ್ ಹೇಳೋದೇ ಮರ್ತುಬಿಟ್ಟೆ, ಶೋರೂಮಿಗೆ ಬಂದುಬಿಟ್ಟೆ ಗೈಸ್. ಇಲ್ಲೇ ಎಲ್ಲೋ ಇದೆ ಲೊಕೇಶನ್, ಇಲ್ಲೇ ಎಂಡ್ ಆಗ್ತಿದೆ. ಬಾಯ್ಸ್, ನಿಮಗೆಲ್ಲ ಗೊತ್ತಿರೋ ಹಂಗೆ ನಾನು ಶೋರೂಮಲ್ಲಿ ಬಂದಿದ್ದೀನಿ ಕ್ರಾಶ್ ಕಾರ್ಡ್ಸ್ ಎಲ್ಲ ಹಾಕ್ಸೋಕ್ಕೆ. ಸೊ ಬನಶಂಕರಿ ಕಾವೇರಿ ನಗರ ಮೇನ್ ರೋಡಲ್ಲಿ ಇರೋದು. ಇಲ್ಲಿದೆ ನೋಡಿ, ಇದೇ ಶೋರೂಮು. ಸೊ ಇದರಲ್ಲಿ ಆಲ್ರೆಡಿ ನಮಗೆ ಕರೆಸಿದ್ದು ಇವರೇನೆ, ವಂಶ್ ಬ್ರೋ. ಹಾಯ್ ಬ್ರೋ, ಚೆನ್ನಾಗಿದ್ರಲ್ಲ? ಬನ್ನಿ. ಸೊ ನೋಡಿ, ಇದೇ ಇವ್ರ ಶೋರೂಮು. ಸೊ ಗಾಡಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಟೈಲೆಲ್ಲ ಬಿಚ್ಚಿದ್ದಾರೆ, ಆ್ಯಂಡ್ ಇದು ಬಿಚ್ಚಿದ್ದಾರೆ, ಸೀಟೆಲ್ಲ ತೆಗ್ದಿದ್ದಾರೆ, ಆ್ಯಂಡ್ ಹೆಡ್ಲೈಟ್ ಕೂಡ ತೆಗ್ದಿದ್ದಾರೆ. ಇಲ್ಲಿಟ್ಟಿದ್ದಾರೆ ನೋಡಿ, ಎಲ್ಲ ವರ್ಕ್ ನಡೀತಾ ಇದೆ. ಇವಾಗ ಏನೋ ಕ್ರಾಶ್ ಕಾರ್ಡ್ಸ್ ಎಲ್ಲ ಐಟಮ್ ಥರ ಹೋಗಿದೆ, ಗೋಡನಲ್ಲಿದೆ ಅಂತೆ. ಸೊ ಅದೆಲ್ಲ ಬಂದಮೇಲೆ ಇವರು ಬೇಕಿದ್ದ ಕೆಲಸ ಮಾಡ್ತಾರೆ. ಸೊ ನಾವು ಸ್ವಲ್ಪ ಆಚೆ ಹೋಗಿ ಬರ್ತೀವಿ. ನೋಡೋಣ ಇವಾಗ. ಈ ಥರ ಲುಕ್ ಇದೆ, ಬ್ಯಾಕ್ ಸೈಡೆಲ್ಲ ತೆಗೆದುಬಿಟ್ಟವ್ರೆ. ನೋಡ್ಬೇಕು, ಈಗ ನಂಬರ್ ಪ್ಲೇಟ್ ಈ ಥರ ಸ್ಟೈಲಲ್ಲಿ ಬರುತ್ತಲ್ಲ, ಹಿಂಗೆ ಫೋಲ್ಡ್ ಮಾಡೋದು ಅದು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಒಂಥರ ಎಕ್ಸ್ಪೀರಿಯೆನ್ಸ್ ಹೊಸ್ದಾಗಿ ನೋಡೋಣಂತೆ. ಎಲ್ಲ ಮುಗಿದ ಮೇಲೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ನಿಮಗೆ ತೋರಿಸ್ತೀನಿ. ಓಕೆ, ಸ್ಟೇ ಟ್ಯೂನ್ ಗೈಸ್. ಬಾಯ್ಸ್, ಗಾಡಿ ರೆಡಿಯಾಗಿದೆ. ಏನೇನು ಹಾಕಿದ್ದಾರೆ ಗೊತ್ತಾ, ತೋರಿಸ್ತೀನಿ ನಿಮಗೆ.
ಈ ಕಡೆ ಒಂದು ಕ್ರಾಶ್ ಗಾರ್ಡ್ ಹಾಕಿದ್ದಾರೆ ಆ್ಯಂಡ್ ಸೇಮ್ ಈ ಕಡೆನೂ ಹಾಕಿದ್ದಾರೆ. ಅದು ಬಿಟ್ಟು 2 ಫಾಗ್ ಲ್ಯಾಂಪ್ ಹಾಕಿದ್ದಾರೆ. ಇದ್ರಲ್ಲಿ ಹಿಂಗೆ ನಂಬರ್ ಪ್ಲೇಟ್ ಕೂರುತ್ತೆ. ಸೊ ಆವಾಗ ಇದೆಲ್ಲ ಹೋಗ್ಬಿಟ್ಟು ಇದಿಷ್ಟೇ ಕಾಣುತ್ತೆ ಸಕ್ಕದಾಗಿ. ಓಕೆನಾ? ಸೊ ಫೋನ್ ಹೋಲ್ಡರ್ ಹಾಕಿಲ್ಲ ಅಣ್ಣ ಇನ್ನು. ಆಗ್ಲೇನು ಹೇಳೀನಿ ಫೋನ್ ಹೋಲ್ಡರ್ ಒಂದು ಹಾಕಬೇಕು. ಆಮೇಲೆ ಈ ಟೇಲ್ ಬರುತ್ತಲ್ಲ ಹಿಂಗೆ ದೊಡ್ಡದು, ಅದು ಹಳೇದು ಅಂದರೆ ಹಳೇದಲ್ಲ ಸಾರಿ ಹೊಸದೇನೆ ಸ್ಟಾಕ್ ಬಂದಿದ್ದು, ಅದನ್ನು ತೆಗೆದುಬಿಟ್ಟು ಇದನ್ನು ಹಾಕಿದ್ದಾರೆ. ಆ್ಯಂಡ್ ಕೆಸರು ಸಿಕ್ಕಾಪಟ್ಟೆ ಸಿಡಿಯುತ್ತಂತ ಇದೊಂದು ಹಾಕಕ್ಕೆ ಹೇಳಿದೆ, ಇದನ್ನು ಹಾಕಿದ್ದಾರೆ. ಏನಿದು ಹೆಂಗಾಗಿದೆ? ಸೊ ಇದೊಂದು ಹಾಕಿದ್ದಾರೆ. ಇದಾದಮೇಲೆ ಅದೊಂದು ಫೋನ್ ಹೋಲ್ಡರ್ ಒಂದು ಹಾಕ್ತಾರೆ. ಇವಾಗ ಇಷ್ಟು ಐಟಮ್ ಹಾಕಿದ್ದಾರೆ ಪ್ರಾಬ್ಲಂಪು. ಇವಾಗ ಒಂದು ಸ್ವಲ್ಪ ಬಿದ್ರೂ ಗಾಡಿ ಏನಾಗಲ್ಲ. ಇಷ್ಟು ಒಂದು ಪ್ರೀಮಿಯಂ ವೆಹಿಕಲ್ಸ್ಗಳಿಗೆ ಇವೆಲ್ಲ ಬೇಕಾಗುತ್ತೆ, ನೆಸೆಸಿಟಿ ಬೇಕೇ ಬೇಕು. ನಿಮಗೆ ಇಂಡಿಕೇಟರ್ ಹಜಾರ್ಡ್ ಲೈಟ್ ತೋರಿಸ್ತೀನಿ ನಿಮಗೆ, ಫ್ರಂಟ್ ಹೆಂಗೆ ಕಾಣುತ್ತೆ ಬ್ಯಾಕ್ ಎಂಡ್ ಕಾಣುತ್ತೆ ಅಂತ. ಇವಾಗ ಫ್ರಂಟಿಂದ ಏನು ಬಿಡಿ, ಅದು ಹೆಂಗೆ ಇದೆ, ಬಟ್ ಬ್ಯಾಕ್ ಸೈಡ್ದು ಡಿಫ್ರೆಂಟ್ ಆಗೋಯ್ತು ನೋಡಿ ಈ ಥರ. ಇನ್ಮೇಲೆ ಮಸ್ತ್ ಕಾಣ್ತಿದೆ ಗುರು. ಏನು ಇಷ್ಟೊಂದು ಹೆವಿ ಲೈಟ್ ಇದು. LED ಅಲ್ವಾ, ತುಂಬ ಪವರ್ ಇದೆ ಮಗಂದು. ಕೀ ಹಿಂಗೆ ಆಫ್ ಮಾಡಿದ್ರು ಹಜಾರ್ಡ್ ಲೈಟ್ ಆಮೇಲೆ ಇರುತ್ತೆ ನೋಡಿ. ಇದೊಂದು ಹೊಸ ಫ್ಯೂಚರ್ ಈ ಗಾಡೀಲಿ. ತಿರ್ಗಾ ಆನ್ ಮಾಡಿ ಆಫ್ ಆಗೋಯ್ತಾ? ಇಲ್ಲ, ಈಗ ಆಫ್ ಮಾಡಿ ಈಗ ಆಫ್ ಮಾಡಬೇಕು, ಅವಾಗ ಆಫ್ ಆಗುತ್ತೆ, ಇಲ್ಲಾಂದ್ರೆ ಆಫ್ ಆಗೋಲ್ಲ. ಹೊಸ ಫ್ಯೂಚರ್ಸ್. ಇದಿಷ್ಟು ಹಾಕ್ಸಿದ್ದೀನಿ. ಮೋರ್ ದೆನ್ 9,000 ಏನೋ ಬಿಲ್ ಆಗಿದೆ. ನೋಡಿ ಬೈಕ್ ತೊಗೊಂಡ್ರೆ ಈ ಥರ. ನೆನ್ನೆ PPF ಆಲ್ಮೋಸ್ಟ್ ಒಂದು 9-10 ಹೋಯ್ತು. ಇದು ಒಂದು ವರ್ಕ್ ಚಾರ್ಜ್ ಸೇರಿಸಿ ಒಂದು 10,000 ಹೋಯ್ತು. ಟೋಟಲ್ ನೆನ್ನೆ 10 ಇವತ್ತು 20,000 ಡಮಾರ್. ನಾನೇ ಓಕೆ ಡನ್, ಲೆಟ್ಸ್ ಗೋ. ಬಾಯ್ ಬ್ರೋ. ತಗೊಳ್ಳಿ ಬ್ರೋ, ಫೋಟೋ ತಗೊಳ್ಳಿ. ಸೊ ನಾವಿವಾಗ ಶೋರೂಮ್ಗೆ ಹೋಗ್ಬೇಕು. ಆ್ಯಕ್ಚುಲಿ KTM ಶೋರೂಮ್ಗೆ ಸ್ವಲ್ಪ ಕೆಲಸ ಇದೆ. ಅಂದರೆ ಒಂಚೂರು ಏನೋ ಇಸ್ಕೊಂಬರ್ಬೇಕಿತ್ತಲ್ಲ, ಇಸ್ಕೊಂಬಂದಿಲ್ಲ ನಾನು. ಸೊ ಹಂಗಾಗಿ ಇವತ್ತು ಹೋಗ್ಬೇಕು. ಸೊ ಅಣ್ಣ ಒಂದೆರಡು ಫೋಟೋ ತಗೊಂತವ್ರೆ ಕೆಲಸ ಮಾಡಿರೋದಕ್ಕೆ. ಎಸ್, ಆಲ್ ಡನ್. ಫೋನ್ ಹೋಲ್ಡರ್ ಹಾಕ್ಸಿದ್ದಾಯ್ತು. ಬ್ಯಾಕ್ ಸೈಡಿಂದ ನೋಡಬೇಕು, ಚಿಂದಿ ಆ ಕೆಸರು ಸಿಡಿಯುತ್ತಂತ ಅದೊಂದು ಹಾಕ್ಸಿದ್ದೀನಿ. ಅದಿಲ್ಲ ಅಂದಿದ್ರೆ ಇನ್ನೂ ಮಸ್ತಾಗಿ ಕಾಣುತ್ತೆ ಮಸ್ಕ್ಯುಲರ್ ಆಗಿ. ಬಟ್ ಏನಂದರೆ ಕೆಸರು ಸಿಡಿದು ಗಲೀಜಾಗುತ್ತೆ ಅನ್ನೋ ಒಂದು ಇದಕ್ಕೆ ನಾನು ಅದು ಬೇಕು ಅಂತ ಹಾಕ್ಸಿರೋದು. ಅವ್ರು ಅದಕ್ಕೇನೆ ದುಡ್ಡು ಇನ್ನೂ ಜಾಸ್ತಿನೇ ಇಸ್ಕೊಂಡ್ರು ಬಿಡಲಿಲ್ಲ, ಕೊಟ್ಟು ಬಂದೆ. ಪರವಾಗಿಲ್ಲ, ಏನಾಗೋದೈತೆ. ಜಿಂಗ್ ಚಾಕ್ ಹೋಗೋಣ ಬಾಯ್ಸ್. ಶಿಟ್, ನಾನು ಇದನ್ನ ಇಸ್ಕೊಂಬಂದಿಲ್ಲ ಗುರು, ನಂದು ಸ್ಟಾಕ್ ಐಟಮ್ಸ್ಗಳು. ಓ ದೇವ್ರೆ, ಕೊಡು ಅಂದೆ ನಾನು. ಏನು ನಾನು ನೋಡು ಇವಾಗ ನೆನಪಾಯ್ತು. ಓಕೆ, ಸ್ವಲ್ಪ ಲೇಟಾಗಿ ಅಂದರೆ ಹೋದ್ಮೇಲೆ ನೆನಪಾಗಿದ್ದಿದ್ರೆ ಅಷ್ಟೇ ಇವತ್ತು ಕತೆ ನಂದು. ಅದೇ ತಿರ್ಗಾ ಅಲ್ಲಿಂದ ಇಲ್ಲಿ ಬರ್ಬೇಕಿತ್ತಲ್ಲ ಇಸ್ಕೊಂಡು ಹೋಗಕ್ಕೆ ಸ್ಟಾಕ್ ಐಟಮ್ಸ್ಗಳು. ಅವ್ರು ಫೋನು ಮಾಡಿಲ್ಲ ನೋಡಿ ಯಾರು, ಇನ್ನೂ ಬಿಟ್ಟೋಗಿದ್ದೀರಾ ಬ್ರೋ ಅಂತ. ಅವರಿಗೂ ಗೊತ್ತಾಗಿಲ್ಲ ಸರಿಯಾಗಿ, ಅಂದರೆ ಬಿಟ್ಟೋಗಿದಾರಿಲ್ಲ ಅಂತ ಗೊತ್ತಾಗಿರಲ್ಲ ಅಂತ ಕಾಣುತ್ತೆ. ಈಗ ಅದನ್ನ ಹಿಡ್ಕೊಂಡು ಹೋಗೋ ದೊಡ್ಡ ಸರ್ಕಸ್ ಗುರು. ಹೆಂಗೆ ತೊಗೊಂಡು ಹೋಗ್ಲಿ, ಹೆಂಗಾರ ಒಟ್ಟೆ ತಗೊಂಡು ಹೋಗ್ಲೇಬೇಕು. ನಂದು ಸ್ಟಾಕ್ ಐಟಮ್ಸ್ ಬ್ರೋ, ಸ್ಟಾಕ್ ಐಟಮ್ ಮರ್ತೆ ಹೋಗಿದ್ದೀನಿ. ಇವಾಗ ನೆನಪಾಯ್ತು, ವಾಪಸ್ ಬಂದೆ. ಓಹೋ ಹಿಂಗೆ ಅಂತ ನನ್ನ ಗಾಡಿ ಫುಲ್ಲಿ ಲೋಡೆಡ್. ಶೋರೂಮರ್ ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ಬೇಕು, ಏನು ಹಿಂಗೆ ಮಾಡ್ಸ್ಕೊಂಬಂದ ನೀನು ಅಂತ. ಒಂದು ಒಳ್ಳೆ ಲೈನು, ಒಂದು ಒಳ್ಳೆ ಸಾಂಗ್ ಹೇಳ್ತೀನಿ ನಾನು ಇವಾಗ, ಕೇಳಿಸ್ಕೋಬೇಕು ನೀವು ಅಷ್ಟೇ. ಮಾಡೋಣ ನಮ್ಮದ ಸರ್ಕಾರ, ಅಲ್ಲಿ ಪೊಲೀಸ್ ಬೇಡ, ನಾಡಿಗೆ ನನ್ನ ಹೆಸರಿಡಬೇಕು, ಸ್ಕೂಲಲ್ಲಿ ನಂದೇ ಲೆಸನ್ ಇರಬೇಕು. ಕನ್ನಡ ಸಿನಿಮಾ ತೆಗೆಯೋಣ್ವಾ, ಇರದೇಟು ಹಿಡಿಯೋಣ್ವಾ, ಇರ ನಮಗೆ ಯಾಕೆ ಗುರು, ಜಗ್ಗು ಇಲ್ಲೇ ಇಲ್ವಾ ಗುರು, ದುಡ್ಡು ಇದ್ರೆ ದುನಿಯಾರಿ, ಇಲ್ಲದಿದ್ದ ಬೇಕಾರಿ, ಒಂದೇ ಎಲ್ಲರೂ ಹೋಗ್ತಾರೆ, ಒಂದೇ ಲೈಫು ಎಂಜಾಯ್ ರೀ. ಏನು ಸಾಂಗರು ಇದು ನೋಡೋಣ, ಅಜ್ಜಿ ಹೆಂಗೆ ಹೋಗ್ತೈತಿದ್ದು. ನಾವು ಜಿಂಗ್ ಚಾಕ್ ಎಂಜಾಯ್ ರೇ ಅಲ್ಲ ಜಾಲಿ. ನನಗೆ ಇದಿಷ್ಟ, ಪಕ್ 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 ಹೊಡಿತಾ ಇರೋದು. ಒಂದು ಸರಿ ಲೈಕ್ ಊರಿಗೆ ಹೋಗ್ಬೇಕಾದ್ರೆ ನೋಡ್ಬೇಕು ಒಂದು ದಿವಸ
ಹೆಂಗೆ ನೈಟ್ ಹೊತ್ತಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇರುತ್ತೆ ಈ ಗಾಡಿದು ಅಂತ. ಆ್ಯಂಡ್ ಫಾಗ್ ಲ್ಯಾಂಪ್ಸ್ ಎಲ್ಲ ಫಿಟ್ ಮಾಡಿಸಿದ್ದೇನಲ್ವಾ, ಸೊ ಯಾ ನೋಡೋಣ ಸೂನ್ ಊರಿಗೆ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಐ ಹೋಪ್ ಯು ಡೂ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಸೈನಿಂಗ್ ಆಫ್ ರವಿ, ಬಾಯ್.